ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಈ ವಿಡಿಯೋ ನಾನು ಮಣ್ಣೆತ್ತಿನ ಅಮಾವಾಸ್ಯೆ ಇತ್ತಲ್ವ, ಆವಾಗ ನಾನು ಈ ವಿಡಿಯೋನ ಮಾಡಿದ್ದು. ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಲೇಟಾಗಿ ನಾನು ಬಿಡ್ತಾ ಇದ್ದೀನಿ. ನೋಡಿ, ನಾನು ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ನಾನು ಹೇಗೆಲ್ಲ ಪೂಜೆ ರೆಡಿ ಮಾಡ್ಕೊಂಡಿದ್ದೆ ಮತ್ತು ಏನೆಲ್ಲ ಎಡೆ ಮಾಡಿದ್ದೆ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ. ಬನ್ನಿ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ನೋಡಿ, ಈ ಥರ ನಾವು ಮಣ್ಣೆತ್ತಿನ ಇಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ, ಅಂದರೆ ಹಚ್ಚುಗಳಲ್ಲಿ ಮಾಡಿ ರೆಡಿ ಇಟ್ಟಿರ್ತಾರೆ. ಅದನ್ನೇ ತೊಗೊಂಬಂದಿದ್ದೆ ಬೆಳಗ್ಗೆನೇ ಹೋಗಿ. ಅತ್ತೆ ಮನೆಯಲ್ಲಿ ಏನು ಮಾಡ್ತಾರೆ, ಆ ಕಡೆ ಸೈಡ್ ಏನು ಮಾಡ್ತಾರೆ ಲಕ್ಷ್ಮೇಶ್ವರದಲ್ಲಿ ಅಂದರೆ ಕೈಯಾರೆ ಮಾಡಿರ್ತಾರೆ. ಬಸವಣ್ಣನ ಎರಡನ್ನೂ ಕೈಯಾರೆ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಇದು ಸಹ ಒಂಥರ ಡಿಫ್ರೆಂಟಾಗಿ ಚೆನ್ನಾಗೇ ಇದೆ. ಈ ಥರ ಮಾಡ್ಕೊಂಡಿದ್ದೀವಿ. ನಾವು ನಮ್ಮ ಮನೇಲಿ ಯಾವುದೇ ರೀತಿ ದೇವ್ರ ಫೋಟೋಗಳನ್ನು ಇಟ್ಟಿಲ್ಲ. ನಾವು ನಮ್ಮ ಮಾವನವ್ರದ್ದೇ, ನಮ್ಮ ಮನೆಯವರು ಆಗಿಂದ ಅಂದಿಂದ ಮಾವನವ್ರು ತೀರೋದಾಗಿಂದ ಮಾವನ ಫೋಟೋನೇ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಾವು ಅದನ್ನ ಇಟ್ಟಿದ್ದೀವಿ. ಅತ್ತೆ ಮನೆಯಲ್ಲಿ ಎಲ್ಲ ಥರದ ದೇವರುಗಳನ್ನು ಇಟ್ಟು ಪೂಜೆ ಮಾಡ್ತೀವಿ. ಬಟ್ ಇಲ್ಲಿ ನಾವಿರೋ ಜಾಗದಲ್ಲಿ ಮಾವನವ್ರ ಫೋಟೋ ಅಷ್ಟೇ ಇಟ್ಟು ಪೂಜೆ ಮಾಡಿದ್ದೀವಿ. ಬನ್ನಿ, ಪೂಜೆ ಹೇಗೆಲ್ಲ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡ್ಕೊಂಡು ಬನ್ನಿ, ಮತ್ತೆ ನಿಮಗೆ ಮುಂದೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಈಗ ಸಿಂಪಲ್ಲಾಗಿ ಹಾಗೆ ಒಂದು ರಂಗೋಲಿ ಹಾಕಿದ್ದೆ ಬೆಳಗ್ಗೆ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ. ನನ್ನ ಮಗಳು ಸುಮ್ಮನೆ ಬಬಲ್ಸ್ ಆಡ್ತಾ ಕೂತಿದ್ಲು, ಹಾಗೆ ಅವಳನ್ನು ಮಾತಾಡ್ಸೋಣ ಅಂತ ಬಂದೆ. ಅವಳಿಗೂ ಸಹ ನಾನು ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು ಹೇಳು ಅಂತ ಹೇಳಿದೆ. ಬಟ್ ಅವಳಿಗೆ ಕೂಡಿಸ್ಬಿಟ್ಟು ಹೇಳಲಿಕ್ಕೆ ಬರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಬಿಡಿಸ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಯಾರೋ ತಪ್ಪು ತಿಳ್ಕೊಂಬಿಡ್ರಿ. ನೋಡಿರಿ, ಅವಳು ಹೇಳ್ತಾಳೆ ನಾನು ಹೇಳ್ಕೊಟ್ಟಂಗೆ. ಬಟ್ ನಾನು ಸ್ವಲ್ಪ ಬಿಡಿಸಿ ಹೇಳ್ಕೊಟ್ಟಿದ್ದೀನಿ. ಮಣ್ಣು ಎತ್ತಿನ ಅಂತ ಹೇಳ್ಕೊಟ್ಟಿದ್ದೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ಮಣ್ಣಿನ ಎತ್ತಿನ ಅಮಾವಾಸ್ಯೆ ಯಾ ಶುಭಾಶಯಗಳು. ಹಾಯ್ ಮಾಡು. ಇಲ್ಲಿ ನೋಡ್ಕೊಂಡು ಮಾಡ್ಬೇಕು. ಹಾಯ್. ನೋಡಿ ಫ್ರೆಂಡ್ಸ್, ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ನಾನು ಎಡೆಗೆ ಹೋಳಿಗೆ ಮತ್ತು ಸಂಡಿಗೆ ಕರ್ಕೊಂಡಿದ್ದೆ, ಮತ್ತು ರೈಸು ಸಹ ಮಾಡ್ಕೊಂಡಿದ್ದೆ. ಎಡೆಗೆ ನಾನು ಅದನ್ನೇ ಹಿಡ್ದಿದ್ದೀನಿ. ಇದೇ ಸಿಂಪಲ್ಲಾಗಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೊಂದು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.